ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯಗಳ ಸಮಗ್ರವಾದ ಅಧ್ಯಯನಕ್ಕೆ ಸುಸ್ವಾಗತ. ನೀವು ಮಾಡಿದ ಪ್ರೋತ್ಸಾಹದಾಯಕ ಕರೆಗಳಿಗಾಗಿ ಕೃತಜ್ಞತೆಗಳು. ನಿಮ್ಮ ಪ್ರಿಯರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸುವಿರಾ? ದೇವರ ಸನ್ನಿಧಾನದಲ್ಲಿ ಕುಳಿತು ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವುದು ಎಷ್ಟು ಆಶೀರ್ವಾದದಾಯಕವಾಗಿದೆ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಹೊಲದಲ್ಲಿ ಹೂತಿಟ್ಟ ದ್ರವ್ಯ, ಬೆಲೆಯುಳ್ಳ ಮುತ್ತು, ಸಮುದ್ರದಲ್ಲಿ ಹಾಕಿದ ಬಲೆ, ಮನೆಯ ಯಜಮಾನನೆಂಬ ಸಾಮ್ಯದ ಮೂಲಕ ಸತ್ಯಗಳನ್ನು ಅರಿತುಕೊಳ್ಳೋಣ. ಬನ್ನಿರಿ, ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಕೀರ್ತನೆಗಳು 63:3. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ಪ್ರೀತಿಯ ವಂದನೆಗಳು. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮ ಸಂಗಡ ಮಾತನಾಡುತ್ತಿರುವಾಗ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಮತ್ತಾಯನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 35ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಯೇಸುವು ಈ ಮಾತುಗಳನ್ನೆಲ್ಲ ಜನರ ಗುಂಪುಗಳಿಗೆ ಸಾಮ್ಯ ರೂಪವಾಗಿ ಹೇಳಿದನು. ಸಾಮ್ಯವಿಲ್ಲದೆ ಒಂದನ್ನೂ ಹೇಳಲಿಲ್ಲ. ಹೀಗೆ ನಾನು ಬಾಯಿದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂದು ಒಬ್ಬ ಪ್ರವಾದಿಯ ಮುಖಾಂತರ ನುಡಿದ ಮಾತು ನೆರವೇರಿತು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಲೋಕಾದಿಯಿಂದ ಮರೆಯಾಗಿದ್ದವುಗಳನ್ನು ಹೊರಪಡಿಸುವೆನು ಎಂಬುದಾಗಿ ನೋಡುವಾಗ ಈ ವಾಕ್ಯವನ್ನು ಚೆನ್ನಾಗಿ ನೆನಪಿನಲ್ಲಿಡಿ. ಕರ್ತನಾದ ಯೇಸು ಒಂದು ಹೊಸ ಸತ್ಯವನ್ನು ಪ್ರಕಟಿಸುತ್ತಾ ಇದ್ದಾನೆ. ಆತನು ಸಾಮ್ಯ ರೂಪವಾಗಿ ಈಗ ತಿಳಿಸುವ ಸಂಗತಿಗಳು ಹಳೆ ಒಡಂಬಡಿಕೆಯಲ್ಲಿಯೂ ಈ ರೀತಿಯಾಗಿ ತಿಳಿಸಲ್ಪಟ್ಟಿಲ್ಲ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 36ನೇ ವಚನವನ್ನು ಗಮನಿಸಿರಿ. ಯೇಸು ಜನರನ್ನು ಬಿಟ್ಟು ಮನೆಗೆ ಹೋದ ಮೇಲೆ ಆತನ ಶಿಷ್ಯರು ಬಂದು ಹೊಲದಲ್ಲಿಯ ಹಣಜಿಯ ಸಾಮ್ಯದ ಅರ್ಥವನ್ನು ನಮಗೆ ಹೇಳು ಅಂದರು ಎಂಬುದೇ. ಯೇಸು ಜನರ ಗುಂಪನ್ನು ಮನೆಗೆ ಕಳಿಸಿದ ಬಳಿಕ ತನ್ನ ಶಿಷ್ಯರನ್ನು ಜೊತೆಗೂಡಿಸಿಕೊಂಡನು. ಹಣಜಿಯ ಕುರಿತಾದ ಸಾಮ್ಯವನ್ನು ಈಗ ಅವರಿಗೆ ವಿವರಿಸಲಿಕ್ಕಿದ್ದಾನೆ. ನಾವು ಇದರ ಕುರಿತು ಈಗಾಗಲೇ ನೋಡಿದ್ದೇವೆ. ಆದರೆ ದೇವರ ವಾಕ್ಯದಲ್ಲಿ ಈ ಕುರಿತಾಗಿ ಏನು ಬರೆದಿದೆ ಎಂದು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 37ನೇ ವಚನದಿಂದ 40ನೇ ವಚನದವರೆಗೆ ನನ್ನೊಂದಿಗೆ ಗಮನಿಸಿರಿ. ಅದಕ್ಕಾತನು, ಒಳ್ಳೆಯ ಬೀಜವನ್ನು ಬಿತ್ತುವವನೆಂದರೆ ಮನುಷ್ಯಕುಮಾರನು, ಹೊಲವೆಂದರೆ ಈ ಲೋಕ, ಒಳ್ಳೆಯ ಬೀಜವೆಂದರೆ ಪರಲೋಕ ರಾಜ್ಯದವರು, ಹಣಜಿ ಅಂದರೆ ಸೈತಾನನವರು, ಅದನ್ನು ಬಿತ್ತುವ ವೈರಿ ಅಂದರೆ ಸೈತಾನನು. ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಹಣಜಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡುತ್ತಾರೋ ಹಾಗೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿನ ಕ್ರೈಸ್ತತ್ವವು ಇದೇ ರೀತಿಯಾಗಿ ಇರುತ್ತದೆ. ಕರ್ತನಾದ ಯೇಸು ನಿಖರವಾಗಿ ಮುಂತಿಳಿಸಿದ್ದಾನೆ. ಈ ಮಾತುಗಳು ಬಹು ಸ್ಪಷ್ಟವಾಗಿ ಇದ್ದಕ್ಕಿದ್ದಂತೆ ನೆರವೇರುತ್ತದೆ. ಮುಂದಕ್ಕೆ ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 41ನೇ ವಚನವನ್ನು, ಮನುಷ್ಯಕುಮಾರನು ತನ್ನ ದೂತರನ್ನು ಕಳುಹಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು ಅಧರ್ಮಿಗಳನ್ನು ಕೂಡಿಸಿ ಎಂಬುದಾಗಿ. ಪ್ರಿಯರೇ, 1000 ವರ್ಷದ ಆಳಿಕೆಯ ಕಾಲದಲ್ಲಿ ದುಷ್ಟತನವು ಅಸಹ್ಯವಾಗಿ ತಲೆ ಎತ್ತುತ್ತದೆ. ಆದರೆ ಅದು ಸಂಪೂರ್ಣವಾಗಿ ತೆಗೆದುಹಾಕಲ್ಪಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 42 ಮತ್ತು 43ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು, ಅಲ್ಲಿ ಗೋಳಾಟವೂ ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. ಆಗ ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಲಿ ಅಂದನು ಎಂಬುದೇ. ಈ ಕಠಿಣವಾದ ಮಾತುಗಳು ನಮ್ಮ ಸಾಧು ಸ್ವಭಾವದ ಕರ್ತನ ಬಾಯಿಂದ ಬಂದವು. ಕೊನೆಯ 3 ಸಾಮ್ಯಗಳು ವಿಶೇಷ ರೀತಿಯವುಗಳಾಗಿವೆ. ಪ್ರಿಯರೇ, ಈ ದಿನಗಳಲ್ಲಿನ ಪರಲೋಕ ರಾಜ್ಯದ ವಿಚಾರಗಳ ಕುರಿತು ಅವು ತಿಳಿಸುತ್ತವೆ. ಮುಂದಕ್ಕೆ ನಾವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯದ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 44ನೇ ವಚನವನ್ನು ಗಮನಿಸಿ.
ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು ಎಂಬುದೇ. ಪ್ರಿಯ ವೀಕ್ಷಕರೇ, ಇಲ್ಲಿ ದ್ರವ್ಯವೆಂದರೆ ಇಸ್ರಾಯೇಲು, ಹೊಲ ಅಂದರೆ ಲೋಕ, ಒಬ್ಬನು ಅಂದರೆ ಮನುಷ್ಯಕುಮಾರನು. ಇಸ್ರಾಯೇಲ್ಯರ ಬಿಡುಗಡೆಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡವನು. ಇದು ಒಬ್ಬ ಪಾಪಿಯು ಸುವಾರ್ತೆಯನ್ನು ಕೊಂಡುಕೊಳ್ಳುವುದಲ್ಲ. ಯಾಕಂದರೆ ಸುವಾರ್ತೆಯನ್ನು ಹೊಲದಲ್ಲಿ ಹೂತಿಟ್ಟಿರುವುದಿಲ್ಲ. ಆದರೆ ಈ ದಿನಗಳಲ್ಲಿ ಇಸ್ರಾಯೇಲು ಲೋಕದಲ್ಲಿ ಹೂತಿಟ್ಟ ಸ್ಥಿತಿಯಲ್ಲಿದೆ. ಅವರು ಈಗ ಒಂದು ದೇಶವಾಗಿದ್ದಾರಲ್ಲ ಎಂದು ಯಾರಾದರೂ ಕೇಳಬಹುದು. ಅದು ಹೌದು. ಆದರೆ ಅವರ ಹೋರಾಟವು ಇನ್ನೂ ಕೊನೆಗೊಂಡಿಲ್ಲ. ಕ್ರಿಸ್ತನಿಂದ ತಮಗೆ ಆ ರಾಜ್ಯ ಕೊಡಲ್ಪಡುವ ತನಕ ಅವರು ತಮ್ಮ ಸ್ವದೇಶವನ್ನು ಸಂತೋಷವಾಗಿ ಅನುಭವಿಸಲಾರರು. ಇಸ್ರಾಯೇಲಿನಿಂದ ಪ್ರಕಟವಾಗುತ್ತಿದ್ದ ಒಂದು ಪತ್ರಿಕೆಯಲ್ಲಿ ಕೆಲವು ವಿಜ್ಞಾನಿಗಳ ಸಮ್ಮೇಳನ ಕುರಿತಾಗಿ ಒಮ್ಮೆ ತಿಳಿಸಿದ್ದರು. ವೇದಿಕೆಯ ಹಿಂಭಾಗದಲ್ಲಿ ಇಬ್ರಿಯ ಹಾಗೂ ಆಂಗ್ಲ ಭಾಷೆಯಲ್ಲಿ ದೊಡ್ಡದಾದ ತಲೆಬರಹವೊಂದು ಹೀಗಿತ್ತು: ವಿಜ್ಞಾನವು ಈ ನಾಡಿಗೆ ಶಾಂತಿಯನ್ನು ತರಲಿದೆ ಎಂಬುದಾಗಿ. ಆದರೆ ವಿಜ್ಞಾನವು ಇಸ್ರಾಯೇಲ್ಯರಿಗಾಗಲಿ ಯಾವುದೇ ದೇಶಕ್ಕಾಗಲಿ ಶಾಂತಿಯನ್ನು ತಂದು ಕೊಡಲಾರದು. ಪ್ರಿಯರೇ, ಸಮಾಧಾನದ ರಾಜನು ಮಾತ್ರ ಇದನ್ನು ಮಾಡಬಲ್ಲನು. ನಿಜವಾಗಿ ನೋಡಿದರೆ ಇಸ್ರಾಯೇಲು ಇಂದು ಪ್ರಪಂಚದಾದ್ಯಂತ ಹೂತಿಡಲ್ಪಟ್ಟಿದೆ. ಯಹೂದ್ಯರ ಬಹುದೊಡ್ಡ ಸಂಖ್ಯೆಯ ಜನರು ಇಸ್ರಾಯೇಲಿನಲ್ಲಿಲ್ಲ ಮತ್ತು ಯಹೂದ್ಯರು ಪ್ರಪಂಚದಾದ್ಯಂತ ಹರಡಿ ಹೋಗಿದ್ದಾರೆ. ಆದರೆ ದೇವರು ಇಸ್ರಾಯೇಲ್ ಜನಾಂಗವನ್ನು ಕೈಬಿಟ್ಟಿಲ್ಲ. ಅಪೊಸ್ತಲ ಪೌಲನು ಹೀಗೆ ಬರೆದಿದ್ದಾನೆ, ಹೇಗೆಂದರೆ, ಹಾಗಾದರೆ ದೇವರು ತನ್ನ ಪ್ರಜೆಯನ್ನು ಬೇಡವೆಂದು ತಳ್ಳಿಬಿಟ್ಟದ್ದುಂಟೆ ಎಂದು ಕೇಳುತ್ತೇನೆ. ಎಂದಿಗೂ ಇಲ್ಲ. ನಾನು ಸಹ ಇಸ್ರಾಯೇಲನು, ಅಬ್ರಹಾಮನ ಸಂತತಿಯವನು, ಬೆನ್ಯಾಮೀನನ ಕುಲದವನು ಆಗಿದ್ದೇನಲ್ಲ. ದೇವರು ತಾನು ಮುಂದಾಗಿ ತನ್ನ ಜನರಾಗುವುದಕ್ಕೆ ಗೊತ್ತು ಮಾಡಿಕೊಂಡಿದ್ದ ಪ್ರಜೆಯನ್ನು ತಳ್ಳಿ ಬಿಡಲಿಲ್ಲ ಎಂಬುದಾಗಿ. ಇದನ್ನು ನಾವು ರೋಮಾಪುರದೊಳಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ನೋಡುತ್ತೇವೆ. ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ಕೈ ಬಿಡಲಿಲ್ಲವೆಂದು ಪೌಲನು ನಂಬಿದ್ದನು. ಹಳೆ ಒಡಂಬಡಿಕೆಯ ಕಡೇ ಪ್ರವಾದಿಗಳಲ್ಲಿ ಒಬ್ಬನಾದ ಜಕರ್ಯನು ಇಸ್ರಾಯೇಲ್ಯರಿಗೆ ಒಂದು ಹೊಸ ದಿನ ಬರಲಿಕ್ಕಿದೆ ಎಂದು ಹೇಳಿದ್ದಾನೆ. ಜಕರ್ಯನ ಪ್ರವಾದನೆ ಗ್ರಂಥ 12ನೇ ಅಧ್ಯಾಯ 10ನೇ ವಚನವನ್ನು ನೋಡಿರಿ. ಪ್ರಿಯರೇ, ಪ್ರವಾದಿಯಾದ ಯೆರೆಮೀಯನು ಇಸ್ರಾಯೇಲ್ಯರು ಪುನಃ ಒಟ್ಟುಗೂಡಿಸಲ್ಪಡುವ ಕುರಿತಾಗಿಯೂ ದೇವರು ಅವರನ್ನು ತಮ್ಮ ಸ್ವದೇಶಕ್ಕೆ ಕರೆತರುವ ಕುರಿತಾಗಿಯೂ ಅನೇಕ ಕಡೆಗಳಲ್ಲಿ ಬರೆದಿದ್ದಾನೆ. ಆ ಸಮಯವು ಇನ್ನೂ ಬಂದಿಲ್ಲ. ದೇವರು ಅವರನ್ನು ಪುನಃ ಒಟ್ಟುಗೂಡಿಸುವ ಘಟನೆಯು ಬಹು ಮಹತ್ಕಾರ್ಯದ್ದಾಗಿ ಪರಿಣಮಿಸಿ ಅವರು ಐಗುಪ್ತರ ದಾಸತ್ವದಿಂದ ತಮಗಾದ ಬಿಡುಗಡೆಯನ್ನು ಮರೆತು ಬಿಡುತ್ತಾರೆ. ದೇವರು ಇಸ್ರಾಯೇಲರನ್ನು ಇನ್ನೂ ಕೈಬಿಟ್ಟಿಲ್ಲ. ಪ್ರಿಯರೇ, ಈ ಸಾಮ್ಯದಿಂದ ಅದು ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಇಸ್ರಾಯೇಲು ಹೊಲದಲ್ಲಿ ಹೂಳಿಟ್ಟ ದ್ರವ್ಯವಾಗಿದೆ. ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಹೊಲವನ್ನು ತಕ್ಕೊಂಡ ಮನುಷ್ಯನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಜನಾಂಗವನ್ನು ವಿಮೋಚಿಸುವುದಕ್ಕಾಗಿ ಆತನು ತನ್ನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಕರ್ತನಾದ ಯೇಸು ತನ್ನ ರಕ್ತದಿಂದ ಅವರನ್ನು ಕೊಂಡುಕೊಂಡಿದ್ದಾನೆ. ಅದೇ ರೀತಿ ನನಗೂ ನಿನಗೂ ರಕ್ಷಣೆಯನ್ನು ಒದಗಿಸಿಕೊಟ್ಟಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಬಹು ಬೆಲೆಯುಳ್ಳ ಮುತ್ತಿನ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯ 45 ಮತ್ತು 46ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಅವನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಬಂದು ಅದನ್ನು ಕೊಂಡುಕೊಂಡನು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ವ್ಯಾಪಾರಸ್ಥನೆಂದರೆ ಒಬ್ಬ ಪಾಪಿ ಹಾಗೂ ಬೆಲೆಯುಳ್ಳ ಮುತ್ತು ಅಂದರೆ ಕ್ರಿಸ್ತನು ಎಂಬುದಾಗಿ ಈ ಸಾಮ್ಯವನ್ನು ಸಾಮಾನ್ಯವಾಗಿ ಅರ್ಥೈಸಿಕೊಳ್ಳುತ್ತಾರೆ. ಕ್ರಿಸ್ತನನ್ನು ಪಡೆಯುವುದಕ್ಕೋಸ್ಕರ ಒಬ್ಬ ಪಾಪಿಯು ತನಗಿರುವುದನ್ನೆಲ್ಲ ತ್ಯಾಗ ಮಾಡುತ್ತಾನೆಂದು ಅವರ ಅರ್ಥ. ಈ ಕುರಿತು ಒಂದು ಪದ್ಯ ಹೀಗಿದೆ: ಅತ್ಯಮೂಲ್ಯ ಬೆಳೆಯ ಮುತ್ತು ನನಗೆ ಸಿಕ್ಕಿದೆ, ನನ್ನ ಹೃದಯ ಹರ್ಷಿಸುತ್ತದೆ. ಕ್ರಿಸ್ತ ನನ್ನವನು, ನಾನು ಹಾಡಲೇಬೇಕು, ಆತನಿಗೆ ನಾನು ಹಾಡುವೆನು ಎಂಬುದಾಗಿ. ಪ್ರಿಯರೇ, ಮೊದಲನೆಯದಾಗಿ ಬೆಲೆಯುಳ್ಳ ಮುತ್ತಿಗಾಗಿ ಯಾರು ಹುಡುಕುತ್ತಾರೆ? ಪಾಪಿಗಳು ರಕ್ಷಣೆ ಬೇಕೆಂದು ಹುಡುಕುತ್ತಾರೋ?
ನನ್ನ ಸತ್ಯವೇದ ಆ ರೀತಿ ಹೇಳುತ್ತಿಲ್ಲ. ಸೇವಕನಾಗಿ ನನ್ನ ಅನುಭವವೂ ಆ ರೀತಿಯದಲ್ಲ. ಪಾಪಿಗಳು ರಕ್ಷಣೆಯನ್ನು ಹುಡುಕಿ ಬರುವುದಿಲ್ಲ. ಆ ವ್ಯಾಪಾರಿಯು ಪಾಪಿಯ ಸಂಕೇತವಾಗಿರಲಿಕ್ಕಿಲ್ಲ. ಅವನ ಬಳಿ ಕೊಡಲು ಏನೂ ಇರುವುದಿಲ್ಲ. ಅವನು ಕ್ರಿಸ್ತನನ್ನು ಹುಡುಕುತ್ತಿಲ್ಲ. ಕ್ರಿಸ್ತನಿಗೆ ಕೊಡಲು ಪಾಪಿಯ ಬಳಿ ಏನೂ ಇರುವುದಿಲ್ಲ. ವ್ಯಾಪಾರಸ್ಥನು ತನ್ನ ಬದುಕನ್ನೆಲ್ಲ ಮಾರಿದನು. ಆದರೆ ಒಬ್ಬ ಪಾಪಿಯು ಅಪರಾಧ ಮತ್ತು ಪಾಪಗಳ ದೆಸೆಯಿಂದ ಸತ್ತವನಾಗಿರುವುದರಿಂದ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಅವನು ಏನನ್ನು ಮಾರಿಕೊಳ್ಳಬಹುದು? ಮಾತ್ರವಲ್ಲದೆ ಕ್ರಿಸ್ತನನ್ನೂ ರಕ್ಷಣೆಯನ್ನು ಹಣ ಕೊಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದು ಸತ್ಯವೇದ ಸ್ಪಷ್ಟವಾಗಿ ತಿಳಿಸುತ್ತದೆ. ರಕ್ಷಣೆಯು ಒಂದು ಉಡುಗೊರೆಯಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಎಂಬುದೇ. ಪ್ರಿಯರೇ, ದೇವರು ಪ್ರೀತಿಸಿ ಕೊಟ್ಟನು. ಮತ್ತು ರೋಮಾಪುರ 6:23 ಹೇಳುತ್ತದೆ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಆದರೆ ಈ ಸಾಮ್ಯದ ನಿಜವಾದ ಅರ್ಥ ವಿವರಣೆ ಎಂದರೆ, ಆ ವ್ಯಾಪಾರಿಯು ಕ್ರಿಸ್ತನೇ. ಆತನು ತನ್ನ ಪರಲೋಕದ ನಿವಾಸವನ್ನು ಬಿಟ್ಟು ಬೆಲೆಯುಳ್ಳ ಮುತ್ತಿಗಾಗಿ ಈ ಲೋಕಕ್ಕೆ ಬಂದನು. ಆತನು ನಾಶನಕ್ಕೆ ಗುರಿಯಾದ ಪಾಪಿಗಳನ್ನು ಕಂಡು ಅವರಿಗಾಗಿ ತನ್ನ ಅಮೂಲ್ಯ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟನು. ಆತನು ನಮ್ಮನ್ನು ದೇವರಿಗಾಗಿ ಕೊಂಡುಕೊಳ್ಳುವುದಕ್ಕೋಸ್ಕರ ತನಗಿರುವುದನ್ನೆಲ್ಲ ಮಾರಿದನು. ಪ್ರಿಯರೇ, ಪೌಲನು ಇದನ್ನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೀಗೆ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು ಎಂಬುದಾಗಿ. ಪ್ರಿಯರೇ, ಆತನು ನಮ್ಮನ್ನು ಕೊಂಡುಕೊಂಡನು, ದೇವರಿಗಾಗಿ ನಮ್ಮನ್ನು ವಿಮೋಚಿಸಿದನು. ಈಗ ಮುತ್ತಿನ ಕುರಿತು ಸ್ವಲ್ಪ ನೋಡುವ. ಮುತ್ತು ಸಭೆಗೆ ಹೋಲಿಕೆಯಾಗಿದೆ. ಮುತ್ತು ವಜ್ರದಂತೆ ಒಂದು ಕಲ್ಲು ಅಲ್ಲ, ಅದು ಒಂದು ಜೀವಿಸುವ ಪ್ರಾಣಿಯಿಂದ ರಚಿಸಲ್ಪಡುವಂಥದ್ದು. ಸಮುದ್ರದ ಸಣ್ಣ ಚಿಪ್ಪಿನ ಪ್ರಾಣಿಯೊಳಗೆ ಹೊಯ್ಗೆ ಅಥವಾ ಚಿಕ್ಕ ವಸ್ತು ಹೊಕ್ಕಿಕೊಳ್ಳುತ್ತದೆ. ಅದು ಆ ಪ್ರಾಣಿಗೆ ಕಿರುಕುಳವಾಗುತ್ತದೆ. ಆಗ ಆ ಪ್ರಾಣಿಯು ಆ ವಸ್ತುವಿನ ಸುತ್ತ ತನ್ನ ದೇಹದಿಂದ ಒಂದು ದ್ರವ್ಯವನ್ನು ಸುತ್ತುವರಿಸುತ್ತದೆ. ಈ ದ್ರವ್ಯವು ಗಟ್ಟಿಯಾಗಿ ಒಂದು ಮುತ್ತು ರೂಪುಗೊಳ್ಳುತ್ತದೆ, ಒಂದು ಬಿಳಿ ಅಂದವಾದ ಮುತ್ತು. ಮತ್ತು ಈ ಮುತ್ತು ಇತರ ರತ್ನಗಳಂತಲ್ಲ, ಅದನ್ನು ಕೆತ್ತಿ ಸುಂದರವಾಗಿಸಲು ಸಾಧ್ಯವಿಲ್ಲ. ಒಂದೇ ಆಗಿರುವಂಥದ್ದು. ಅದನ್ನು ಕೆತ್ತಲು ಪ್ರಯತ್ನಿಸಿದರೆ ಅದು ಹಾಳಾಗುತ್ತದೆ. ಪ್ರಿಯರೇ, ಇಸ್ರಾಯೇಲ್ಯರು ಮುತ್ತನ್ನು ಅಮೂಲ್ಯವಾದದ್ದೆಂದು ಭಾವಿಸಲೇ ಇಲ್ಲ. ಸತ್ಯವೇದದ ಅನೇಕ ವಚನಗಳು ಈ ಕುರಿತು ತಿಳಿಸುತ್ತವೆ. ಉದಾಹರಣೆಗೆ ಯೋಬನ ಪ್ರವಾದನೆ ಗ್ರಂಥ 28ನೇ ಅಧ್ಯಾಯ 18ರಲ್ಲಿ ಹವಳ ಹಾಗೂ ಮುತ್ತನ್ನು ಒಂದೇ ಸಮಾನವಾಗಿ ಕಂಡಿರುತ್ತಾರೆ. ಆದರೆ ಅನ್ಯರು ಅದನ್ನು ಬೆಲೆಯುಳ್ಳದೆಂದು ಭಾವಿಸಿದ್ದರು. ಯೇಸು ಬೆಲೆಯುಳ್ಳ ಮುತ್ತು ಎಂದು ಹೇಳುವಾಗ ಆತನ ಶಿಷ್ಯರಿಗೆ ಆಶ್ಚರ್ಯವಾಗಿರಬಹುದು. ಪೂರ್ವ ದೇಶಗಳವರು ಮುತ್ತನ್ನು ನಿಷ್ಕಪಟತನಕ್ಕೂ ಶುದ್ಧತೆಗೂ ಸಂಕೇತವಾಗಿ ಹೇಳುತ್ತಿದ್ದರು. ಅದು ಅರಸರಿಗೂ ಅಧಿಪತಿಗಳಿಗೂ ಮಾತ್ರವೇ ಯೋಗ್ಯವಾದದ್ದಾಗಿತ್ತು. ಪ್ರಿಯ ವೀಕ್ಷಕರೇ, ಈ ಮಾಹಿತಿಯ ಹಿನ್ನೆಲೆಯಲ್ಲಿ ನಾವು ಈ ಸಾಮ್ಯವನ್ನು ನೋಡೋಣ. ಕ್ರಿಸ್ತನು ವ್ಯಾಪಾರಿಯಾಗಿ ಈ ಲೋಕಕ್ಕೆ ಬಂದನು. ಆತನು ಪಾಪದಲ್ಲಿ ಬಿದ್ದಿರುವ ಮಾನವನನ್ನು ಕಂಡು ಆ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡನು. ನಮ್ಮ ಪಾಪಗಳು ಆತನ ದೇಹದ ಮೇಲೆ ಒಂದು ಕಿರುಕುಳವಾಗಿ ಇತ್ತು. ಆತನು ನಮಗಾಗಿ ಪಾಪವಾಗಿ ಮಾಡಲ್ಪಟ್ಟನು. ನಾನು ಈಟಿಯ ತಿವಿತದ ಮೂಲಕ ಕ್ರಿಸ್ತನ ಹೃದಯದೊಳಕ್ಕೆ ಹೊಕ್ಕೆ ಎಂದು ಒಬ್ಬರು ಹೇಳಿರುತ್ತಾರೆ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಕ್ರಿಸ್ತನು ನಾವಿರುವ ಈಗಿನ ಸ್ಥಿತಿಯಲ್ಲಿ ನಮ್ಮನ್ನು ನೋಡದೆ ಕಳಂಕ, ಸುಕ್ಕು ಮುಂತಾದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ಎಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 27ನೇ ವಚನದಲ್ಲಿ ನೋಡುತ್ತೇವೆ.
ಈ ಸಭೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕ್ರಿಸ್ತನು ತನಗಿರುವುದನ್ನೆಲ್ಲವನ್ನು ಮಾರಿಬಿಟ್ಟನು. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಇದನ್ನು ನಾವು ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ನಾವು ಸತ್ಯವೇದದ ಕೊನೆಯ ಪುಸ್ತಕವಾದ ಪ್ರಕಟಣೆಗೆ ಬರುವಾಗ ಸಭೆಯ ಮುಂದಣ ನಿವಾಸ ಸ್ಥಾನವಾದ ಹೊಸ ಯೆರೂಸಲೇಮಿನ ವಿವರಣೆಯನ್ನು ನೋಡುತ್ತೇವೆ. ಪಟ್ಟಣದ ಹೊರಗಿರುವ ಹೆಬ್ಬಾಗಿಲುಗಳು ಮುತ್ತುಗಳಾಗಿದ್ದವು. ಇದು ಆಕಸ್ಮಿಕವಾದದ್ದಲ್ಲ. ಅದನ್ನು ಕ್ರಿಸ್ತನೇ ಆ ರೀತಿಯಾಗಿ ಯೋಚಿಸಿದ್ದಾನೆ. ಆತನು ವ್ಯಾಪಾರಸ್ಥನಾಗಿದ್ದಾನೆ. ಆತನು ಬಹು ಬೆಲೆಯುಳ್ಳ ಒಂದು ಮುತ್ತನ್ನು ಕಂಡು ತನ್ನ ಬದುಕನ್ನೆಲ್ಲ ಮಾರಿ ಅದನ್ನು ಕೊಂಡುಕೊಂಡನು. ಪ್ರಿಯರೇ, ಮುಂದಕ್ಕೆ ನಾವು ಸಮುದ್ರದಲ್ಲಿ ಹಾಕಿದ ಬಲೆಯ ಸಾಮ್ಯವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 47ನೇ ವಚನದಿಂದ 49ನೇ ವಚನದವರೆಗೆ ಗಮನಿಸಿರಿ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಟು ಬಿಟ್ಟರು. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಯುಗದ ಸಮಾಪ್ತಿಯಲ್ಲಿ ಹಾಗೆಯೇ ಆಗುವುದು. ಸತ್ಯವೇದವು ಈ ಲೋಕವು ಅಂತ್ಯವಾಗುವುದನ್ನು ಹೇಳುತ್ತಿಲ್ಲ. ಸಮಯ ಎಂಬುದು ಕೊನೆಗೊಂಡು ನಿತ್ಯತ್ವವು ಪ್ರಾರಂಭವಾಗುತ್ತದೆ. ಆದರೆ ನನಗೆ ಅದರ ವ್ಯತ್ಯಾಸವೇ ಗೊತ್ತಾಗಲಿಕ್ಕಿಲ್ಲ. ಹಾಗೆ ಗೊತ್ತಾದವರು ಯಾರಾದರೂ ಇದ್ದಾರೋ ನನಗೆ ಗೊತ್ತಿಲ್ಲ. ಪ್ರಿಯರೇ, ಯುಗದ ಸಮಾಪ್ತಿ ಎಂದರೆ ಕ್ರಿಸ್ತನು ಈ ಭೂಮಿಯ ಮೇಲೆ ತನ್ನ ರಾಜ್ಯವನ್ನು ಸ್ಥಾಪಿಸಲಿಕ್ಕಾಗಿ ಬರುವ ಸಮಯವಾಗಿದೆ. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 50ನೇ ವಚನವನ್ನು, ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂಬುದಾಗಿ. ಪ್ರಿಯರೇ, ನಾಶನಕ್ಕೆ ಹೋಗುವುದು ಅತಿ ಭಯಂಕರ ಸಂಗತಿಯಾಗಿದೆ ಎಂಬುದಾಗಿ ಕರ್ತನು ಇಲ್ಲಿ ಹೇಳುತ್ತಿದ್ದಾನೆ. ವೈಜ್ಞಾನಿಕ ಲೇಖನಗಳನ್ನು ನಾನು ಕೆಲವೊಮ್ಮೆ ಓದುತ್ತೇನೆ. ವಿಜ್ಞಾನಿಗಳು ಅನೇಕ ಸಂಗತಿಗಳ ಕುರಿತು ವೈಜ್ಞಾನಿಕ ಆಧಾರಗಳನ್ನು ಕೊಡುತ್ತಾರೆ. ಆದರೆ ಕೆಲವು ಸಂಗತಿಗಳಿಗೆ ವೈಜ್ಞಾನಿಕ ಕಾರಣಗಳು ಸಿಗುತ್ತಿಲ್ಲವೆಂದು ಅವರು ಹೇಳುತ್ತಾರೆ. ಒಬ್ಬ ವಿಜ್ಞಾನಿಯು ಹೀಗೆ ಹೇಳಿದನು, ಏನೆಂದರೆ ಇದು ನಿತ್ಯತ್ವದ ಹಾಗೆಯೇ. ಪರಲೋಕ ನರಕವೆಂಬುದು ಇದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ನೀನು ಪರಲೋಕಕ್ಕೆ ಹೋಗುತ್ತಿದ್ದಿ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಯಾಕಂದರೆ ಒಂದು ವೇಳೆ ಅವು ಇಲ್ಲದಿದ್ದರೂ ನಿನಗೆ ಏನೂ ನಷ್ಟವಾಗಲಿಕ್ಕಿಲ್ಲ. ಆದರೆ ಒಂದು ವೇಳೆ ಇರುವುದಾದರೆ ಸಿದ್ಧತೆಯಿಂದ ನೀನು ತೊಂದರೆಗೊಳಗಾಗುತ್ತಿ. ನರಕದ ಸ್ಥಿತಿ ಅತಿ ಕೆಟ್ಟದಾಗಿರುವುದೆಂದು ಕರ್ತನಾದ ಯೇಸು ತಿಳಿಸಿದ್ದಾನೆ. ಪ್ರಿಯರೇ, ನರಕವೇ ಇಲ್ಲವೆಂದು ಹೇಳಿದರೆ ಯಾರೂ ತಪ್ಪಾಗಿ ಭಾವಿಸುವುದಿಲ್ಲ. ಆದರೆ ಸತ್ಯವೇದದಲ್ಲಿ ಬರೆದದ್ದು ನನಗೆ ಚೆನ್ನಾಗಿ ತಿಳಿದದೆ ಮತ್ತು ಸತ್ಯವೇದದಲ್ಲಿ ತಿಳಿಸಿರುವುದೆಲ್ಲವೂ ನಿಖರವಾಗಿರುವುದರಿಂದಲೂ ನನ್ನ ಸ್ವಂತ ಜೀವಿತದಲ್ಲಿ ಅವೆಲ್ಲವೂ ಸತ್ಯವಾಗಿರುವುದರಿಂದಲೂ ಅದರಲ್ಲಿ ಹೇಳಿರುವ ನರಕದ ವಿವರಣೆಯು ಸತ್ಯವೆಂದು ನಾನು ನಂಬುತ್ತೇನೆ ಮತ್ತು ಈ ನಂಬಿಕೆಯನ್ನಾಧರಿಸಿ ನಾನು ಜೀವಿಸುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ವಿಚಾರವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಈ ಸಾಮ್ಯದಲ್ಲಿ ಆತನು ಹೇಳುತ್ತಾನೆ, ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯೋಣವು ಇರುವವು ಎಂಬುದೇ. ಪ್ರಿಯರೇ, ಮುಂದಕ್ಕೆ ನಾವು ಮನೆ ಯಜಮಾನನ ಸಾಮ್ಯ ಎಂಬ ವಿಚಾರವನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 52ನೇ ವಚನವನ್ನು ಗಮನಿಸಿರಿ. ಆಗ ಆತನು ಅವರಿಗೆ, ಹೀಗಿರಲಾಗಿ ಪರಲೋಕ ರಾಜ್ಯದ ವಿಷಯವಾಗಿ ಉಪದೇಶ ಹೊಂದಿ ಶಿಕ್ಷಿತನಾದ ಪ್ರತಿಯೊಬ್ಬ ಶಾಸ್ತ್ರೋಪದೇಶಕನು ಮನೆ ಯಜಮಾನನಿಗೆ ಹೋಲಿಕೆಯಾಗಿದ್ದಾನೆ. ಅವನು ತನ್ನ ಬೊಕ್ಕಸದೊಳಗಿಂದ ಹೊಸ ವಸ್ತುಗಳನ್ನು ಹಳೆ ವಸ್ತುಗಳನ್ನು ಹೊರಗೆ ತರುತ್ತಿರುವನು ಎಂದು ಹೇಳಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಒಂದು ಸಾಮ್ಯವೆಂದು ಕೆಲವರು ಹೇಳಿದರೆ ಕೆಲವರು ಅಲ್ಲವೆಂದೂ ಹೇಳುತ್ತಾರೆ. ಆದರೆ ಈ ವಚನದಲ್ಲಿ ನಮಗೆಲ್ಲರಿಗೂ ಅನ್ವಯಿಸತಕ್ಕ ಒಂದು ಸತ್ಯವಿದೆ. ಇದು ವೈಯಕ್ತಿಕವಾಗಿ ಅನ್ವಯವುಳ್ಳದ್ದು.
ಅದರಲ್ಲಿಯೂ ದೇವರ ವಾಕ್ಯವನ್ನು ಬೋಧಿಸುವ ಕಲಿಸುವ ವ್ಯಕ್ತಿಗಳಿಗೆ ಮತ್ತೂ ವೈಯಕ್ತಿಕವಾದದ್ದು. ನಾವು ದೇವರ ವಾಕ್ಯ ಬೋಧನೆಯಲ್ಲಿ ಹಳೆಯದನ್ನೂ ಹೊಸದನ್ನೂ ತರುತ್ತಿರಬೇಕು. ಇದನ್ನು ನಾನು ಹಿಂದೆ ಕೇಳಿದ್ದೇನೆ ಎಂದು ಕೆಲವರು ಹೇಳಬಹುದು. ಅದು ಸರಿ ಇರಬಹುದು. ಆದರೆ ಹಳೆಯ ಸಂಗತಿಗಳನ್ನು ಕೂಡ ಹೇಳಬೇಕಾದದ್ದು ನನ್ನ ಧರ್ಮ. ಹಾಗೆಯೇ ಹೊಸ ಸಂಗತಿಗಳನ್ನು ಕೂಡ ಹೇಳುತ್ತೇನೆ. ಪ್ರಿಯರೇ, ಯೇಸು ತನ್ನ ಸ್ವಂತ ಊರಿಗೆ ಬಂದದ್ದು ತಿರಸ್ಕರಿಸಲ್ಪಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಈ ಸಾಮ್ಯಗಳನ್ನು ಹೇಳಿದ ಬಳಿಕ ಕರ್ತನಾದ ಯೇಸು ಅಲ್ಲಿಂದ ಹೊರಟು ತನ್ನ ಸ್ವಂತ ಊರಾದ ನಜರೇತಿಗೆ ಬಂದನು. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 54ನೇ ವಚನವನ್ನು ನೋಡಿರಿ. ತರುವಾಯ ಆತನು ತನ್ನ ಊರಿಗೆ ಬಂದು ಅಲ್ಲಿರುವ ಸಭಾಮಂದಿರದಲ್ಲಿ ಜನರಿಗೆ ಉಪದೇಶ ಮಾಡುತ್ತಿದ್ದನು. ಅವರು ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಜ್ಞಾನವು ಈ ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಎಂಬುದೇ. ಪ್ರಿಯ ವೀಕ್ಷಕರೇ, ಯೇಸುವಿನ ವೈರಿಗಳು ಆತನ ಅದ್ಭುತ ಕಾರ್ಯಗಳ ಕುರಿತಾಗಿ ಆತನನ್ನು ಪ್ರಶ್ನಿಸಲಿಲ್ಲವೆಂಬ ಅಂಶವನ್ನು ತಿರುಗಿ ನಿಮ್ಮ ನೆನಪಿಗೆ ತರುತ್ತೇನೆ. ಅವರ ಪ್ರಶ್ನೆ ಇವನಿಗೆ ಈ ಜ್ಞಾನವು ಮಹತ್ಕಾರ್ಯಗಳು ಎಲ್ಲಿಂದ ಬಂದಿದ್ದಾವು ಎಂಬುದೇ ಆಗಿತ್ತು. ಆತನಿಗೆ ಈ ಜ್ಞಾನ ಹೇಗೆ ದೊರಕಿತು? ಈ ಮಹತ್ಕಾರ್ಯಗಳನ್ನು ಆತನು ಹೇಗೆ ಮಾಡುತ್ತಾನೆ? ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 55ನೇ ವಚನವನ್ನು. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬವಳಲ್ಲವೇ? ಯಾಕೋಬ, ಯೋಸೇಪ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ಆತನು ಬಡಗಿಯ ಮಗನಾಗಿದ್ದನಲ್ಲವೇ? ಇದು ಅವರಲ್ಲಿ ಗೊಂದಲ ಹುಟ್ಟಿಸಿತು. ಆತನು ನಿಜವಾಗಿ ಯಾರೆಂಬುದನ್ನು ಅವರು ಗುರುತಿಸಲಾರದಾದರು. ಅವರಿಗೆ ಆತನು ಕೇವಲ ಒಬ್ಬ ಬಡಗಿಯ ಮಗನಾಗಿದ್ದನು. ಈ ದಿನಗಳಲ್ಲೂ ಜನರು ಆತನ ವಿಷಯವಾಗಿ ಹಗುರವಾಗಿ ಭಾವಿಸ್ತಾರೆ. ಆತನು ಒಬ್ಬ ಶ್ರೇಷ್ಠ ಬೋಧಕ, ಮಹಾಪುರುಷ, ಅದ್ಭುತ ವ್ಯಕ್ತಿ ಆಗಿದ್ದರೂ ಅವರಿಗೆ ಒಬ್ಬ ಕೇವಲ ಬಡಗಿಯ ಮಗನಾಗಿದ್ದನು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 56ನೇ ವಚನವನ್ನು. ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಇವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡರು ಎಂಬುದಾಗಿ. ಪ್ರಿಯರೇ, ಯೇಸುವಿಗೆ ತಮ್ಮಂದಿರು ತಂಗಿಯಂದಿರು ಇದ್ದರು. ಅವರು ಯೋಸೇಪ ಮರಿಯರ ಮಕ್ಕಳು. ಯೇಸುವಿಗಿಂತ ಚಿಕ್ಕವರಾಗಿದ್ದರು. ಯೇಸುವಿನ ಪುನರುತ್ಥಾನದ ತನಕ ಆತನು ದೇವರ ಮಗನೆಂಬುದನ್ನು ಅವರು ತಿಳುಕೊಳ್ಳಲಿಲ್ಲ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 57ನೇ ವಚನವನ್ನು ನೋಡಿರಿ. ಆತನ ವಿಷಯವಾಗಿ ಬೇಸರಗೊಂಡರು. ಆದರೆ ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಅಂದನು ಎಂಬುದೇ. ಯೇಸುವಿನ ಸ್ವಂತ ಊರಿನ ಜನರಿಗೆ ಆತನು ಚೆನ್ನಾಗಿ ತಿಳಿದವನಾಗಿದ್ದರಿಂದ ಆತನ ವಿಷಯವಾಗಿ ಅವರು ಬೇಸರಗೊಂಡರು. ಅವರು ಹೇಳಿರಬಹುದು, ನಮಗೆ ಅವನ ಮನೆಯವರೆಲ್ಲ ಗೊತ್ತು, ಅವನು ನಮ್ಮ ಮಧ್ಯದಲ್ಲೇ ಬೆಳೆದವನು, ಆತನು ಬೋಧಿಸುವ ಈ ವಿಚಾರಗಳೆಲ್ಲ ಆತನಿಗೆ ಹೇಗೆ ಬಂದವು ಎಂದು. ಮುಂದಕ್ಕೆ ನೋಡಿರಿ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 58ನೇ ವಚನವನ್ನು. ಅವರು ಆತನನ್ನು ನಂಬದೆ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದೇ. ಪ್ರಿಯ ವೀಕ್ಷಕರೇ, ಇದು ಒಂದು ವಿಶೇಷವಾದ ಪ್ರಕಟಣೆಯಾಗಿದೆ. ಆತನು ಈ ಲೋಕದಲ್ಲಿರುವಾಗ ಆತನ ಶಕ್ತಿಯನ್ನು ತಡೆದದ್ದು ಯಾವುದು? ಅಪನಂಬಿಕೆಯಾಗಿತ್ತು. ಅವರು ಆತನನ್ನು ನಂಬದೇ ಹೋದದರಿಂದ ಆತನು ಅಲ್ಲಿ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲ ಎಂಬುದಾಗಿ ನೋಡಿದೆವು. ಆತನಿಗೆ ಮಾಡಲಿಕ್ಕೆ ಸಾಧ್ಯವಿರಲಿಲ್ಲವೆಂಬುದಲ್ಲ, ಆದರೆ ಅವರ ಅಪನಂಬಿಕೆಯಿಂದಾಗಿ ಅಲ್ಲಿ ಆತನು ಸ್ವಲ್ಪವೇ ಮಹತ್ಕಾರ್ಯಗಳನ್ನು ಮಾಡಿದನು. ಪ್ರಿಯರೇ, ನಿಮ್ಮ ಸಮಸ್ಯೆ ಎಂದರೆ ನಮ್ಮ ಅಲ್ಪ ನಂಬಿಕೆಯೇ. ಜನರ ರಕ್ಷಣೆಯ ಕುರಿತಾಗಿ ನಮ್ಮಲ್ಲಿರುವ ಅಪನಂಬಿಕೆಯೇ. ಕ್ರಿಸ್ತನು ನಾಶನದಲ್ಲಿರುವವರನ್ನು ರಕ್ಷಿಸಬಲ್ಲನೆಂದು ನಾವು ನಂಬಬೇಕು. ಆದರೆ ನಂಬಿಕೆಯ ಕೊರತೆಯಿಂದಾಗಿ ಈ ದಿನಗಳಲ್ಲಿ ಆತನ ಕಾರ್ಯ ನಮ್ಮ ಸ್ವಂತ ಸಮಾಜದಲ್ಲಿ, ಸಭೆಯಲ್ಲಿ, ಕುಟುಂಬದಲ್ಲಿ, ನಮ್ಮ ಸ್ವಂತ ಜೀವಿತಗಳಲ್ಲಿ ನಡೆಯದಾಗಿದೆ. ಕರ್ತನಾದ ಯೇಸು ತಿಳಿಯಪಡಿಸುವ ಈ ಶ್ರೇಷ್ಠ ಸತ್ಯವನ್ನು ನಾವು ಅಲಕ್ಷಿಸದಿರೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿರುವಾಗ ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ನಂಬಿಗಸ್ತರಾಗಿದ್ದರೆ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿಕೊಳ್ಳುತ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯ ರಕ್ಷಕನೇ,
ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಮ್ಮ ನಂಬಿಕೆ ನಿನಗೆ ಗೊತ್ತದೆ ಸ್ವಾಮಿ. ನಾವು ಮಾತನಾಡುವವರು, ಹೇಳುವವರು ಮಾತ್ರ ಆಗಿರದೆ ನಂಬಿಕೆಯಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡು. ನಿನ್ನ ವಾಕ್ಯಗಳು ನಮ್ಮಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ರಕ್ಷಣೆಯ ಸಂತೋಷದಲ್ಲಿ ನಿನ್ನನ್ನು ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಂಬಿಕೆಯನ್ನು ಬಲಪಡಿಸು. ನಂಬಿಕೆಗೆ ಯೋಗ್ಯವಾದ ಆಶೀರ್ವಾದವನ್ನು ಪ್ರತಿಯೊಬ್ಬರೂ ಹೊಂದಿಕೊಂಡು ನಿನ್ನ ಸಂತೋಷದಲ್ಲಿ ಜೀವಿಸೋದಕ್ಕೆ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ತನ್ನ ಬದುಕನ್ನೆಲ್ಲ ಮಾರಿ ಮುತ್ತನ್ನು ಕೊಂಡುಕೊಂಡ ವ್ಯಾಪಾರಿಯು ಯಾರಿಗೆ ಹೋಲಿಕೆಯಾಗಿದ್ದಾನೆ? ತನ್ನ ಬದುಕನ್ನೆಲ್ಲ ಮಾರಿ ಮುತ್ತನ್ನು ಕೊಂಡುಕೊಂಡ ವ್ಯಾಪಾರಿಯು ಯಾರಿಗೆ ಹೋಲಿಕೆಯಾಗಿದ್ದಾನೆ? ಉತ್ತರ: ದೇವರ ಸೇವಕನಿಗೆ, ವಿಶ್ವಾಸಿಗೆ, ಕ್ರಿಸ್ತನಿಗೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಪ್ರಿಯರೇ, ನಾವು ಧ್ಯಾನ ಮಾಡಿದ ವಾಕ್ಯ ಭಾಗದಲ್ಲಿ 4 ಸಾಮ್ಯಗಳು ಎಷ್ಟೊಂದು ಗೂಢಾರ್ಥವನ್ನು ನಮಗೆ ತಿಳಿಸಿದೆಯಲ್ಲವೇ? ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನನ್ನು ಬಲಿಯಾಗಿ ಅರ್ಪಿಸಿಕೊಂಡನು. ನ್ಯಾಯ ತೀರ್ಪಿನ ದಿನದಲ್ಲಿ ಆಗುವ ಸತ್ಯವನ್ನು ತಿಳಿದುಕೊಂಡ ನಾವು ಶಿಕ್ಷಿತರಾದ ಮನೆಯ ಯಜಮಾನರಾಗಿ ನಮ್ಮ ಜೀವಿತದಲ್ಲಿ ಮುನ್ನಡೆಯೋಣ. ಆತ್ಮೀಯ ವೀಕ್ಷಕರೇ, ನೀವು ತಿಳಿದುಕೊಂಡ ಸತ್ಯ ಮತ್ತು ಆಶೀರ್ವದಿಸಲ್ಪಟ್ಟ ವಿಷಯಗಳನ್ನು ಕರೆ ಮಾಡಿ ನಮಗೆ ತಿಳಿಸುವಿರಾ? ನಾವೆಲ್ಲರೂ ಜೊತೆಯಾಗಿ ಸುವಾರ್ತೆ ಸೇವೆಯಲ್ಲಿ ಮುನ್ನಡೆಯೋಣ. ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.